ಷಡ್ಯಂತ್ರಿಗಳ ಮಸಲತ್ತು ರಿಪಬ್ಲಿಕ್ನಲ್ಲಿ ಮತ್ತಷ್ಟು ಎಕ್ಸ್ಕ್ಲೂಸಿವ್. ಚಾರ್ಜ್ ಶೀಟ್ನಲ್ಲಿ ಇರುವ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ಗೆ ಲಭ್ಯವಾಗಿದೆ. ಎಸ್ಐಟಿಯಿಂದ 11 ಪುಟಗಳ ಪ್ರಾಥಮಿಕ ತನಿಖಾ ವರದಿಯನ್ನು ಸಲ್ಲಿಸಲಾಗಿದ್ದು, ಧರ್ಮಸ್ಥಳದ ವಿರುದ್ಧ 6 ಷಡ್ಯಂತ್ರಿಗಳು ಪಿತೂರಿ ನಡೆಸಿದ್ರು ಅನ್ನೋದು ಬಯಲಾಗಿದೆ. A1 ಚಿನ್ನಯ್ಯ, A2 ತಿಮ್ರೋಡಿ, A3 ಮಟ್ಟಣ್ಣನವರ್, A4 ವಿಠಲಗೌಡ, A5 ಜಯಂತ್ ಹಾಗೆ A6 ಸುಜಾತಾ ಭಟ್ 6 ಆರೋಪಿಗಳ ವಿರುದ್ಧ ಪ್ರತ್ಯೇಕ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ತಿಮ್ರೋಡಿ ಮನೆಯಲ್ಲೇ ಧರ್ಮಸ್ಥಳ ವಿರುದ್ಧ ಸಂಚು ರೂಪಿಸಲಾಗಿತ್ತು ಅನ್ನೋ ಅಂಶ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಡೀಟೇಲ್ಸ್ ನನ್ನ ಕಲೀಗ್ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ನಾಗೇಂದ್ರ. ಒಟ್ಟು 6 ಆರೋಪಿಗಳನ್ನ ಹೆಸರಿಸಲಾಗಿದೆ. ಒಬ್ಬೊಬ್ಬರದ್ದು ಪಾತ್ರ ಏನಿತ್ತು ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖ ಇದೆ ವರದಿಯಲ್ಲಿ. ಸ್ಮಿತಾ, ಪ್ರಮುಖವಾಗಿ ಈಗ 11 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಯಾರ್ಯಾರ ಪಾತ್ರ ಏನು ಅನ್ನೋದನ್ನ ಎಸ್ಐಟಿ ತನಿಖೆಯ ಸಂದರ್ಭದಲ್ಲಿ ಏನ್ ಕಂಡುಹಿಡಿಕೊಂಡಿತ್ತೋ ಆ ಎಲ್ಲಾ ಮಾಹಿತಿಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ A1 ಆರೋಪಿಯಾಗಿ ಚಿನ್ನಯ್ಯನ ಹೆಸರನ್ನ ಉಲ್ಲೇಖ ಮಾಡಿದ್ರೆ, ಚಿನ್ನಯ್ಯ ಆತ ಕೊಟ್ಟಂತ ಹೇಳಿಕೆ ಆತನಿಗೆ ಮುಳುವಾಯಿತು ಅನ್ನೋದು ಸ್ಪಷ್ಟವಾಗಿ ಈಗ ತನಿಖಾ ವರದಿಯಲ್ಲಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ A2 ಮಹೇಶ್ ಶೆಟ್ಟಿ ತಿಮ್ರೋಡಿ, ಈ ಮಹೇಶ್ ಶೆಟ್ಟಿ ತಿಮ್ರೋಡಿಯೇ ಸಂಪೂರ್ಣವಾದಂತಹ ಸಂಚನ್ನ ರೂಪಿಸೋದಕ್ಕೆ ಕಾರಣಕರ್ತರು ಅನ್ನೋದನ್ನ ಸ್ಪಷ್ಟವಾಗಿ ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತದ್ದು. ಮತ್ತೊಂದು ಕಡೆ ಆದ್ರೆ A3 ಆರೋಪಿಯಾಗಿರುವಂತಹ ಗಿರೀಶ್ ಮಟ್ಟಣ್ಣವರ್ ಚಿನ್ನಯ್ಯನಿಗೆ ಆಮಿಷವನ್ನು ಒಡ್ಡಿದ್ದಾರೆ. ಚಿನ್ನಯ್ಯನಿಗೆ ಹಣವನ್ನ ಕೊಟ್ಟು ಆತನನ್ನ ಕರೆದುಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಆತನ ಓಡಾಟಕ್ಕೆ, ಆತನ ಖರ್ಚಿಗೆ ಎಲ್ಲವನ್ನ ಕೂಡ ಕೊಟ್ಟಿರೋದು ಕೂಡ ಗಿರೀಶ್ ಮಟ್ಟಣ್ಣವರೇ ಅನ್ನೋದನ್ನ ಎಸ್ಐಟಿ ತನಿಖಾ ತಂಡ ಉಲ್ಲೇಖಿಸಿರುವಂತಹ ಪಾಯಿಂಟ್ಗಳಲ್ಲಿ ಅದನ್ನ ಗಮನಿಸಬಹುದು. ಮತ್ತೊಂದು ಕಡೆ ವಿಠಲ್ ಗೌಡನ ಪಾತ್ರ, ಇಷ್ಟು ಜನರ ಪಾತ್ರ ಒಂದು ಕಡೆ ಆದ್ರೆ A4 ಆರೋಪಿ ಅಂತೇಳಿ ಗುರುತಿಸಿರುವಂತಹ ವಿಠಲ್ ಗೌಡ ಏನಿದ್ದಾರೆ, ಈ ವಿಠಲ್ ಗೌಡ ಇಲ್ಲಿ ಯಾವ ರೀತಿಯಂತ ಪಾತ್ರವನ್ನ ವಹಿಸಿದ್ದಾನೆ, ಈತನ ಹಿನ್ನೆಲೆ ಏನು, ಈತ ಯಾವ ರೀತಿಯಾಗಿ ಇಲ್ಲಿ ಪ್ರಮುಖವಾಗಿ ಸಂಚಲನ ರೂಪಿಸೋದಕ್ಕೆ ಕಾರಣಕರ್ತನಾಗಿದ್ದಾನೆ ಅನ್ನುವ ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಸ್ಮಿತಾ ನೋಡಿ, ವಿಠಲ್ ಗೌಡ ಸೌಜನ್ಯ ಅವರ ಮಾವ, ಜಸ್ಟಿಸ್ ಫಾರ್ ಸೌಜನ್ಯ ಎನ್ನುವ ಹೋರಾಟದಲ್ಲಿ ವಿಠಲ್ ಗೌಡ ಕೂಡ ಆರಂಭದ ದಿನದಿಂದಲೂ ಕೂಡ ಒಟ್ಟೊಟ್ಟಿಗೆ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದಂತವ್ರು. ಆದ್ರೆ ಚಿನ್ನಯ್ಯನ ಜೊತೆಯಲ್ಲೂ ಕೂಡ ಎಲ್ಲರಿಗಿಂತ ಮೊದಲಿಗೆ ಕಾಂಟ್ಯಾಕ್ಟ್. ಷಡ್ಯಂತ್ರಿಗಳ ಮಸಲತ್ತು ರಿಪಬ್ಲಿಕ್ನಲ್ಲಿ ಮತ್ತಷ್ಟು ಎಕ್ಸ್ಕ್ಲೂಸಿವ್. ಚಾರ್ಜ್ ಶೀಟ್ನಲ್ಲಿ ಇರುವ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ಗೆ ಲಭ್ಯವಾಗಿದೆ. ಎಸ್ಐಟಿಯಿಂದ 11 ಪುಟಗಳ ಪ್ರಾಥಮಿಕ ತನಿಖಾ ವರದಿಯನ್ನು ಸಲ್ಲಿಸಲಾಗಿದ್ದು, ಧರ್ಮಸ್ಥಳದ ವಿರುದ್ಧ 6 ಷಡ್ಯಂತ್ರಿಗಳು ಪಿತೂರಿ ನಡೆಸಿದ್ರು ಅನ್ನೋದು ಬಯಲಾಗಿದೆ. A1 ಚಿನ್ನಯ್ಯ, A2 ತಿಮ್ರೋಡಿ, A3 ಮಟ್ಟಣ್ಣನವರ್, A4 ವಿಠಲಗೌಡ, A5 ಜಯಂತ್ ಹಾಗೆ A6 ಸುಜಾತಾ ಭಟ್ 6 ಆರೋಪಿಗಳ ವಿರುದ್ಧ ಪ್ರತ್ಯೇಕ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ತಿಮ್ರೋಡಿ ಮನೆಯಲ್ಲೇ ಧರ್ಮಸ್ಥಳ ವಿರುದ್ಧ ಸಂಚು ರೂಪಿಸಲಾಗಿತ್ತು ಅನ್ನೋ ಅಂಶ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಡೀಟೇಲ್ಸ್ ನನ್ನ ಕಲೀಗ್ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ನಾಗೇಂದ್ರ. ಒಟ್ಟು 6 ಆರೋಪಿಗಳನ್ನ ಹೆಸರಿಸಲಾಗಿದೆ. ಒಬ್ಬೊಬ್ಬರದ್ದು ಪಾತ್ರ ಏನಿತ್ತು ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖ ಇದೆ ವರದಿಯಲ್ಲಿ. ಸ್ಮಿತಾ, ಪ್ರಮುಖವಾಗಿ ಈಗ 11 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಯಾರ್ಯಾರ ಪಾತ್ರ ಏನು ಅನ್ನೋದನ್ನ ಎಸ್ಐಟಿ ತನಿಖೆಯ ಸಂದರ್ಭದಲ್ಲಿ ಏನ್ ಕಂಡುಹಿಡಿಕೊಂಡಿತ್ತೋ ಆ ಎಲ್ಲಾ ಮಾಹಿತಿಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ A1 ಆರೋಪಿಯಾಗಿ ಚಿನ್ನಯ್ಯನ ಹೆಸರನ್ನ ಉಲ್ಲೇಖ ಮಾಡಿದ್ರೆ, ಚಿನ್ನಯ್ಯ ಆತ ಕೊಟ್ಟಂತ ಹೇಳಿಕೆ ಆತನಿಗೆ ಮುಳುವಾಯಿತು ಅನ್ನೋದು ಸ್ಪಷ್ಟವಾಗಿ ಈಗ ತನಿಖಾ ವರದಿಯಲ್ಲಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ A2 ಮಹೇಶ್ ಶೆಟ್ಟಿ ತಿಮ್ರೋಡಿ, ಈ ಮಹೇಶ್ ಶೆಟ್ಟಿ ತಿಮ್ರೋಡಿಯೇ ಸಂಪೂರ್ಣವಾದಂತಹ ಸಂಚನ್ನ ರೂಪಿಸೋದಕ್ಕೆ ಕಾರಣಕರ್ತರು ಅನ್ನೋದನ್ನ ಸ್ಪಷ್ಟವಾಗಿ ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತದ್ದು. ಮತ್ತೊಂದು ಕಡೆ ಆದ್ರೆ A3 ಆರೋಪಿಯಾಗಿರುವಂತಹ ಗಿರೀಶ್ ಮಟ್ಟಣ್ಣವರ್ ಚಿನ್ನಯ್ಯನಿಗೆ ಆಮಿಷವನ್ನು ಒಡ್ಡಿದ್ದಾರೆ. ಚಿನ್ನಯ್ಯನಿಗೆ ಹಣವನ್ನ ಕೊಟ್ಟು ಆತನನ್ನ ಕರೆದುಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಆತನ ಓಡಾಟಕ್ಕೆ, ಆತನ ಖರ್ಚಿಗೆ ಎಲ್ಲವನ್ನೂ ಕೂಡ ಕೊಟ್ಟಿರೋದು ಕೂಡ ಗಿರೀಶ್ ಮಟ್ಟಣ್ಣವರೇ ಅನ್ನೋದನ್ನ ಎಸ್ಐಟಿ ತನಿಖಾ ತಂಡ ಉಲ್ಲೇಖಿಸಿರುವಂತಹ ಪಾಯಿಂಟ್ಗಳಲ್ಲಿ ಅದನ್ನ ಗಮನಿಸಬಹುದು. ಮತ್ತೊಂದು ಕಡೆ ವಿಠಲ್ ಗೌಡನ ಪಾತ್ರ, ಇಷ್ಟು ಜನರ ಪಾತ್ರ ಒಂದು ಕಡೆ ಆದ್ರೆ A4 ಆರೋಪಿ ಅಂತೇಳಿ ಗುರುತಿಸಿರುವಂತಹ ವಿಠಲ್ ಗೌಡ ಏನಿದ್ದಾರೆ, ಈ ವಿಠಲ್ ಗೌಡ ಇಲ್ಲಿ ಯಾವ ರೀತಿಯಂತ ಪಾತ್ರವನ್ನ ವಹಿಸಿದ್ದಾನೆ, ಈತನ ಹಿನ್ನೆಲೆ ಏನು, ಈತ ಯಾವ ರೀತಿಯಾಗಿ ಇಲ್ಲಿ ಪ್ರಮುಖವಾಗಿ ಸಂಚಲನ ರೂಪಿಸೋದಕ್ಕೆ ಕಾರಣಕರ್ತನಾಗಿದ್ದಾನೆ ಅನ್ನುವ ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಸ್ಮಿತಾ ನೋಡಿ, ವಿಠಲ್ ಗೌಡ ಸೌಜನ್ಯ ಅವರ ಮಾವ, ಜಸ್ಟಿಸ್ ಫಾರ್ ಸೌಜನ್ಯ ಎನ್ನುವ ಹೋರಾಟದಲ್ಲಿ ವಿಠಲ್ ಗೌಡ ಕೂಡ ಆರಂಭದ ದಿನದಿಂದಲೂ ಕೂಡ ಒಟ್ಟೊಟ್ಟಿಗೆ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದಂತವ್ರು. ಆದ್ರೆ ಚಿನ್ನಯ್ಯನ ಜೊತೆಯಲ್ಲೂ ಕೂಡ ಎಲ್ಲರಿಗಿಂತ ಮೊದಲಿಗೆ ಕಾಂಟ್ಯಾಕ್ಟ್. ಷಡ್ಯಂತ್ರಿಗಳ ಮಸಲತ್ತು ರಿಪಬ್ಲಿಕ್ನಲ್ಲಿ ಮತ್ತಷ್ಟು ಎಕ್ಸ್ಕ್ಲೂಸಿವ್. ಚಾರ್ಜ್ ಶೀಟ್ನಲ್ಲಿ ಇರುವ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ಗೆ ಲಭ್ಯವಾಗಿದೆ. ಎಸ್ಐಟಿಯಿಂದ 11 ಪುಟಗಳ ಪ್ರಾಥಮಿಕ ತನಿಖಾ ವರದಿಯನ್ನು ಸಲ್ಲಿಸಲಾಗಿದ್ದು,
ಧರ್ಮಸ್ಥಳದ ವಿರುದ್ಧ 6 ಷಡ್ಯಂತರಿಗಳು ಪಿತೂರಿ ನಡೆಸಿದ್ರು ಅನ್ನೋದು ಬಯಲಾಗಿದೆ. A1 ಚಿನ್ನಯ್ಯ, A2 ತಿಮ್ರೋಡಿ, A3 ಮಟ್ಟಣ್ಣನವರ್, A4 ವಿಠಲಗೌಡ, A5 ಜಯಂತ್ ಹಾಗೆ A6 ಸುಜಾತ ಭಟ್ 6 ಆರೋಪಿಗಳ ವಿರುದ್ಧ ಪ್ರತ್ಯೇಕ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ತಿಮ್ರೋಡಿ ಮನೆಯಲ್ಲೇ ಧರ್ಮಸ್ಥಳ ವಿರುದ್ಧ ಸಂಚು ರೂಪಿಸಲಾಗಿತ್ತು ಅನ್ನೋ ಅಂಶ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಡೀಟೇಲ್ಸ್ ನನ್ನ ಕಲೀಗ್ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ, ಒಟ್ಟು 6 ಆರೋಪಿಗಳನ್ನ ಹೆಸರಿಸಲಾಗಿದೆ. ಒಬ್ಬೊಬ್ಬರದ್ದು ಪಾತ್ರ ಏನಿತ್ತು ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖ ಇದೆ ವರದಿಯಲ್ಲಿ. ಸ್ಮಿತಾ, ಪ್ರಮುಖವಾಗಿ ಈಗ 11 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಯಾರ್ಯಾರ ಪಾತ್ರ ಏನು ಅನ್ನೋದನ್ನ ಎಸ್ಐಟಿ ತನಿಖೆಯ ಸಂದರ್ಭದಲ್ಲಿ ಏನ್ ಕಂಡುಹಿಡಿಕೊಂಡಿತ್ತೋ ಆ ಎಲ್ಲಾ ಮಾಹಿತಿಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ A1 ಆರೋಪಿಯಾಗಿ ಚಿನ್ನಯ್ಯನ ಹೆಸರನ್ನ ಉಲ್ಲೇಖ ಮಾಡಿದ್ರೆ, ಚಿನ್ನಯ್ಯ ಆತ ಕೊಟ್ಟಂತ ಹೇಳಿಕೆ ಆತನಿಗೆ ಮುಳುವಾಯಿತು ಅನ್ನೋದು ಸ್ಪಷ್ಟವಾಗಿ ಈಗ ತನಿಖಾ ವರದಿಯಲ್ಲಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ A2 ಮಹೇಶ್ ಶೆಟ್ಟಿ ತಿಮ್ರೋಡಿ, ಈ ಮಹೇಶ್ ಶೆಟ್ಟಿ ತಿಮ್ರೋಡಿಯೇ ಸಂಪೂರ್ಣವಾದಂತಹ ಸಂಚನ್ನ ರೂಪಿಸೋದಕ್ಕೆ ಕಾರಣಕರ್ತರು ಅನ್ನೋದನ್ನ ಸ್ಪಷ್ಟವಾಗಿ ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತದ್ದು. ಮತ್ತೊಂದು ಕಡೆ ಆದ್ರೆ A3 ಆರೋಪಿಯಾಗಿರುವಂತಹ ಗಿರೀಶ್ ಮಟ್ಟಣ್ಣವರ್ ಚಿನ್ನಯ್ಯನಿಗೆ ಆಮಿಷವನ್ನ ಒಡ್ಡಿದ್ದಾರೆ. ಚಿನ್ನಯ್ಯನಿಗೆ ಹಣವನ್ನ ಕೊಟ್ಟು ಆತನನ್ನ ಕರೆದುಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಆತನ ಓಡಾಟಕ್ಕೆ, ಆತನ ಖರ್ಚಿಗೆ ಎಲ್ಲವನ್ನ ಕೂಡ ಕೊಟ್ಟಿರೋದು ಕೂಡ ಗಿರೀಶ್ ಮಟ್ಟಣ್ಣವರೇ ಅನ್ನೋದನ್ನ ಎಸ್ಐಟಿ ತನಿಖಾ ತಂಡ ಉಲ್ಲೇಖಿಸಿರುವಂತಹ ಪಾಯಿಂಟ್ಗಳಲ್ಲಿ ಅದನ್ನ ಗಮನಿಸಬಹುದು. ಮತ್ತೊಂದು ಕಡೆ ವಿಠಲ್ ಗೌಡನ ಪಾತ್ರ, ಇಷ್ಟು ಜನರ ಪಾತ್ರ ಒಂದು ಕಡೆ ಆದ್ರೆ A4 ಆರೋಪಿ ಅಂತೇಳಿ ಗುರುತಿಸಿರುವಂತಹ ವಿಠಲ್ ಗೌಡ ಏನಿದ್ದಾರೆ, ಈ ವಿಠಲ್ ಗೌಡ ಇಲ್ಲಿ ಯಾವ ರೀತಿಯಾದ ಪಾತ್ರವನ್ನ ವಹಿಸಿದ್ದಾನೆ, ಈತನ ಹಿನ್ನೆಲೆ ಏನು, ಈತ ಯಾವ ರೀತಿಯಾಗಿ ಇಲ್ಲಿ ಪ್ರಮುಖವಾಗಿ ಸಂಚಲನ ರೂಪಿಸೋದಕ್ಕೆ ಕಾರಣಕರ್ತನಾಗಿದ್ದಾನೆ ಅನ್ನುವ ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಸ್ಮಿತಾ ನೋಡಿ, ವಿಠಲ್ ಗೌಡ ಸೌಜನ್ಯ ಅವರ ಮಾವ, ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವ ಹೋರಾಟದಲ್ಲಿ ವಿಠಲ್ ಗೌಡ ಕೂಡ ಆರಂಭದ ದಿನದಿಂದಲೂ ಕೂಡ ಒಟ್ಟೊಟ್ಟಿಗೆ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದಂತವ್ರು. ಆದ್ರೆ ಚಿನ್ನಯ್ಯನ ಜೊತೆಯಲ್ಲೂ ಕೂಡ ಷಡ್ಯಂತ್ರಿಗಳ ಮಸಲತ್ತು ರಿಪಬ್ಲಿಕ್ನಲ್ಲಿ ಮತ್ತಷ್ಟು ಎಕ್ಸ್ಕ್ಲೂಸಿವ್. ಚಾರ್ಜ್ ಶೀಟ್ನಲ್ಲಿ ಇರುವ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ಗೆ ಲಭ್ಯವಾಗಿದೆ. ಎಸ್ಐಟಿಯಿಂದ 11 ಪುಟಗಳ ಪ್ರಾಥಮಿಕ ತನಿಖಾ ವರದಿಯನ್ನು ಸಲ್ಲಿಸಲಾಗಿದ್ದು, ಧರ್ಮಸ್ಥಳದ ವಿರುದ್ಧ 6 ಷಡ್ಯಂತರಿಗಳು ಪಿತೂರಿ ನಡೆಸಿದ್ರು ಅನ್ನೋದು ಬಯಲಾಗಿದೆ. A1 ಚಿನ್ನಯ್ಯ, A2 ತಿಮ್ರೋಡಿ, A3 ಮಟ್ಟಣ್ಣನವರ್, A4 ವಿಠಲಗೌಡ, A5 ಜಯಂತ್ ಹಾಗೆ A6 ಸುಜಾತ ಭಟ್ 6 ಆರೋಪಿಗಳ ವಿರುದ್ಧ ಪ್ರತ್ಯೇಕ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ತಿಮ್ರೋಡಿ ಮನೆಯಲ್ಲೇ ಧರ್ಮಸ್ಥಳ ವಿರುದ್ಧ ಸಂಚು ರೂಪಿಸಲಾಗಿತ್ತು ಅನ್ನೋ ಅಂಶ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಡೀಟೇಲ್ಸ್ ನನ್ನ ಕಲೀಗ್ ನಾಗೇಂದ್ರ ಬಾಬು ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ, ಒಟ್ಟು 6 ಆರೋಪಿಗಳನ್ನ ಹೆಸರಿಸಲಾಗಿದೆ. ಒಬ್ಬೊಬ್ಬರದ್ದು ಪಾತ್ರ ಏನಿತ್ತು ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖ ಇದೆ ವರದಿಯಲ್ಲಿ. ಸ್ಮಿತಾ, ಪ್ರಮುಖವಾಗಿ ಈಗ 11 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಯಾರ್ಯಾರ ಪಾತ್ರ ಏನು ಅನ್ನೋದನ್ನ ಎಸ್ಐಟಿ ತನಿಖೆಯ ಸಂದರ್ಭದಲ್ಲಿ ಏನ್ ಕಂಡುಹಿಡಿಕೊಂಡಿತ್ತೋ ಆ ಎಲ್ಲಾ ಮಾಹಿತಿಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ A1 ಆರೋಪಿಯಾಗಿ ಚಿನ್ನಯ್ಯನ ಹೆಸರನ್ನ ಉಲ್ಲೇಖ ಮಾಡಿದ್ರೆ, ಚಿನ್ನಯ್ಯ ಆತ ಕೊಟ್ಟಂತ ಹೇಳಿಕೆ ಆತನಿಗೆ ಮುಳುವಾಯಿತು ಅನ್ನೋದು ಸ್ಪಷ್ಟವಾಗಿ ಈಗ ತನಿಖಾ ವರದಿಯಲ್ಲಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ A2 ಮಹೇಶ್ ಶೆಟ್ಟಿ ತಿಮ್ರೋಡಿ, ಈ ಮಹೇಶ್ ಶೆಟ್ಟಿ ತಿಮ್ರೋಡಿಯೇ ಸಂಪೂರ್ಣವಾದಂತಹ ಸಂಚನ್ನ ರೂಪಿಸೋದಕ್ಕೆ ಕಾರಣಕರ್ತರು ಅನ್ನೋದನ್ನ ಸ್ಪಷ್ಟವಾಗಿ ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತದ್ದು. ಮತ್ತೊಂದು ಕಡೆ ಆದ್ರೆ A3 ಆರೋಪಿಯಾಗಿರುವಂತಹ ಗಿರೀಶ್ ಮಟ್ಟಣ್ಣವರ್ ಚಿನ್ನಯ್ಯನಿಗೆ ಆಮಿಷವನ್ನ ಒಡ್ಡಿದ್ದಾರೆ. ಚಿನ್ನಯ್ಯನಿಗೆ ಹಣವನ್ನ ಕೊಟ್ಟು ಆತನನ್ನ ಕರೆದುಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಆತನ ಓಡಾಟಕ್ಕೆ, ಆತನ ಖರ್ಚಿಗೆ ಎಲ್ಲವನ್ನೂ ಕೂಡ ಕೊಟ್ಟಿರೋದು ಕೂಡ ಗಿರೀಶ್ ಮಟ್ಟಣ್ಣವರೇ ಅನ್ನೋದನ್ನ ಎಸ್ಐಟಿ ತನಿಖಾ ತಂಡ ಉಲ್ಲೇಖಿಸಿರುವಂತಹ ಪಾಯಿಂಟ್ಗಳಲ್ಲಿ ಅದನ್ನ ಗಮನಿಸಬಹುದು. ಮತ್ತೊಂದು ಕಡೆ ವಿಠಲ್ ಗೌಡನ ಪಾತ್ರ, ಇಷ್ಟು ಜನರ ಪಾತ್ರ ಒಂದು ಕಡೆ ಆದ್ರೆ A4 ಆರೋಪಿ ಅಂತೇಳಿ ಗುರುತಿಸಿರುವಂತಹ ವಿಠಲ್ ಗೌಡ ಏನಿದ್ದಾರೆ, ಈ ವಿಠಲ್ ಗೌಡ ಇಲ್ಲಿ ಯಾವ ರೀತಿಯಾದ ಪಾತ್ರವನ್ನ ವಹಿಸಿದ್ದಾನೆ, ಈತನ ಹಿನ್ನೆಲೆ ಏನು, ಈತ ಯಾವ ರೀತಿಯಾಗಿ ಇಲ್ಲಿ ಪ್ರಮುಖವಾಗಿ ಸಂಚಲನ ರೂಪಿಸೋದಕ್ಕೆ ಕಾರಣಕರ್ತನಾಗಿದ್ದಾನೆ ಅನ್ನುವ ಅಂಶವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಸ್ಮಿತಾ ನೋಡಿ, ವಿಠಲ್ ಗೌಡ ಸೌಜನ್ಯ ಅವರ ಮಾವ, ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವ ಹೋರಾಟದಲ್ಲಿ ವಿಠಲ್ ಗೌಡ ಕೂಡ ಆರಂಭದ ದಿನದಿಂದಲೂ ಕೂಡ ಒಟ್ಟೊಟ್ಟಿಗೆ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದಂತವ್ರು. ಆದ್ರೆ ಚಿನ್ನಯ್ಯನ ಜೊತೆಯಲ್ಲೂ ಕೂಡ ಎಲ್ಲರಿಗಿಂತ ಮೊದಲಿಗೆ ಕಾಂಟ್ಯಾಕ್ಟ್